ಗುಪ್ಪೆನಾ ನಿಮ್ಮ ಹೆಸರು? ನನ್ನ ಹೆಸರು ನಮ್ಮ ತಂದೆ ಹೆಸರು ಬೈಲೇಗೌಡ, ನನ್ನ ಹೆಸರು ಶಿವನಂಜಪ್ಪ. ಅದಿಗುಪ್ಪೆಯಲ್ಲಿ ಅದೇ ಮಂದೆ ಹಸುಗಳಿದಾವಲ್ಲ, ಒಂದು 50-60 ಇದಾವೆ. ಒಂದೇ ಮನೆಗಲ್ಲ? ಅವ್ರ ಹೆಸರು? ಅವ್ರ ಹೆಸರು ಗಗನ್ ಅಂತ. ಹಾಂ ಅಲ್ಲ, ಅವ್ರ ತಾತನ ಹೆಸರು? ಅವರು ತಾತನ ದೊಡ್ಡಪ್ಪನ ಯಾರೋ ಇದ್ರಲ್ಲ, ಒಬ್ರು ಕಾಲು ಇದಾಗಿತ್ತಲ್ಲ. ಅವರು ವೀರಭದ್ರಗೌಡ ಅಂತ ಅವ್ರ ತಾತ. ಅವ್ರ ತಂದೆ ದೊಡ್ಡಣ್ಣ ಅಂತ, ದೊಡ್ಡಣ್ಣ. ಹೌದಾ? ಫಲಾನ ಈಗ ಸರ್ ಇವತ್ತು ಅದಕ್ಕೆ ಈ 7 ಕೊಡ್ಸಿದ್ದೀನಿ, ಅವೆರಡಕ್ಕೂ ಕೊಡ್ಸಿದ್ದೀನಿ. ಇದು ತುಂಬಾ ಆಗತ್ತೆ, ಇದು ತುಂಬಾ ಆಗೈತಾ? ಅವು ಜೊತೆ ಅವೆರಡು ಜೊತೆ. ಇದು ಒಂಟಿ, ಇದು ಮನೆದೇನೇನೆ. ಅದ್ರ ಕರುಗಳ ಇದು ಬೇರೆನಾ? ಇಲ್ಲ, ಬೇರೆ ಅದ್ರ ಅಣ್ಣನ 1,46,000 ಕೊಟ್ಟೆ. ಅದ್ರ ಅಣ್ಣನ ಹಳ್ಳಿಕಾರ ಅಂತ ಅಂತಾರೆ. ಗೊತ್ತು ಹಳ್ಳಿಕಾರ ತಳಿನೇ. ಹಳ್ಳಿಕಾರ ತಳಿ. ಗೊತ್ತು ಇವೆಲ್ಲ ಹಳ್ಳಿಕಾರ. ಕೆಲಸನೂ ಮಾಡ್ತೀರಾ? ಕೆಲಸನೂ ಮಾಡ್ತೀವಿ. ಚೆನ್ನಾಗವೆ ಎರಡು. ಸ್ವಲ್ಪ ಜೊತೆಗೆ ಇಟ್ಕೊಳ್ಳಿ. ಅದಕ್ಕೇನೆ ಸ್ವಲ್ಪ ನಿಧಾನ ಮಾಡಿ ಸರ್. ಹೇಯ್, ಸ್ವಲ್ಪ ಸರಿ ಮಾಡ್ಕೋಬೇಕು. ನೀವೆಲ್ಲಿ ತೊಗೊಂಡಿದ್ದು? ಸರ್ ಅದು ಮನೆದು. ಇವೆರಡು ತೊಗೊಂಡಿದ್ದು? ಹುಣಸೂರಲ್ಲಿ ತೊಗೊಂಡಿದ್ದಾ? ಅಲ್ಲೇ ಊರಲ್ಲೇ ತೊಗೊಂಡ್ರಲ್ಲ, ಜಾತ್ರೆ ಎಲ್ಲ? ಇಲ್ಲ, ಊರಿನಲ್ಲಿ. ಎಷ್ಟಾಗಿದ್ವು? 1,36,000 ಆಗೋದು. ಎಷ್ಟು ದಿನ ಆಯ್ತು ತಗೊಂಡು ನಾವು 9 ತಿಂಗಳು 10 ತಿಂಗಳು ಆಗಿದೆ. ಕೆಲಸನೂ ಚೆನ್ನಾಗಿ ಮಾಡಿದ್ದೀರಾ? ಚೆನ್ನಾಗಿ ಮಾಡಿದ್ದೀವಿ ಸರ್. ನಾವು ರೈತರು, ಬೋರ್ ಗಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಮನೆ ಅಲ್ಲ? ಊರಿನಲ್ಲಿ ಮನೆ ಇದೆ ನೋಡಿ, ಅಲ್ಲಿ ರೇಷ್ಮೆ ಮನೆ ಐತೆ. ಟ್ರ್ಯಾಕ್ಟರ್ ಉಳ್ತಾವ್ರೆ ನೋಡ್ರಿ, ನಿಮ್ದೇನಾ ಅದು? ಸಾಧಾರಣ ಇದ್ದೀವಿ. ಕೈ ತಿಂಡಿ ಬುಸ್ ಹಾಕ್ತೀರಾ? ಇಲ್ಲ ಸರ್, ನಾನು ಏನೂ ಆಗ್ತಾ ಇಲ್ಲ. ಏನು ಆಗ್ತಾ ಇಲ್ಲ? ಒಣುಲ್ ಹಾಕ್ತಾ ಇದೀವಿ, ಮುಸ್ಕಿನ ಜೋಳ, ಹಸಿ ಮುಸ್ಕಿನ ಜೋಳ ಅದೇ ಹಾಕ್ತಾ ಇದೀವಿ. ಏನು ತಿಂಡಿ ಆಗ್ತಾ ಇದೆ. ಚೆನ್ನಾಗಿ ಒಳ್ಳೆ ತಳಿಗಳು. ಒಳ್ಳೆ ತಳಿ ಅಂತಾನೆ ಇಟ್ಕೊಂಡಿದೀವಿ. ಏನು ಕೊಡೋದಿಲ್ಲ ಯಾವನು? ಇಲ್ಲ ಸರ್, ಕೊಡಲ್ಲ. ಏನೋ ನೀವು ಪ್ರೀತಿ ಕೇಳ್ತೀರಿ ನೋಡಿ, ಹಿಂದೆ ಒಬ್ರು ಪ್ರೀತಿಗೆ ಕೇಳೋರು. ಹೌದೌದು. ಇಲ್ಲ, ನೀರು ಕುಡಿತಾ ಇದ್ವಲ್ಲ, ಚೆನ್ನಾಗವೆ ಅಂತ ನಾನು ಬಂದೆ. ನೋಡಿದ್ರಿ? ಸರ್ ಹಿಡ್ಕೊತೀನಿ ಸರ್. ಅವು ನಿಂತ್ಕೊಂತ ಇಲ್ಲ, ಅವಕ್ಕೆ ಹೋಗ್ಬೇಕು. ಮನೆಗೆ ಹೋಗ್ಬೇಕು. ಅದೇ ಆಯ್ತು ಸ್ವಾಮಿ. ಭಾಳ ಸಂತೋಷ ಸ್ವಾಮಿ. ಏನೋ ನಿಮ್ಮಂತ ವ್ಯಕ್ತಿಯಪ್ಪ ಪ್ರೀತಿಯಾಗಿ ಕೇಳ್ತೀರಿ, ಹೇಳ್ಬೇಕು ನಾವು. ಹೌದು. ಕೇಳ್ತೀವಿ ಅಂತ ನಾವು ಹೇಳ್ಬೇಕಷ್ಟೇ. ಆಯ್ತು, ಧನ್ಯವಾದಗಳು ಸ್ವಾಮಿ. ನಾವೇ ನಿಮ್ಗೆ ಧನ್ಯವಾದ ಹೇಳ್ಬೇಕು. ದನಗಳು ನೋಡ್ತಾ ಇದ್ದೀರಲ್ಲ, ನಾವು ಹೇಳ್ಬೇಕು ನಿಮ್ಗೆ ಧನ್ಯವಾದ. ಅಲ್ಲ, ಚೆನ್ನಾಗಿದಲ್ಲ ಹಾಗಾಗಿ. ಊರಿನಲ್ಲಿ ಒಂದು ಜೊತೆ ಇಲ್ಲ ಇರ್ತವು. ಇವಾಗೆಲ್ಲ ಒಳ್ಳೆ ಇದು ಸೀಮೆಸುಗಳು ದುಡ್ಡು ಸಂಪಾದನೆ ಮಾಡ್ತಾರೆ. ಅವೆಲ್ಲ ಪ್ರೀತಿ ಖರ್ಚು ಜಾಸ್ತಿ, ಕಷ್ಟ ಅನ್ಬಿಟ್ಟು ಕಷ್ಟ ಅನ್ಬಿಟ್ಟು ಸಾಕಲ್ಲ. ನಾವು ಬಿಡಕ್ ಆಗಲ್ಲ. ನಾವು 150 ರಾಸು ದನ ಮಡಗಿದ್ದು, 150 ರಾಸು ಕುರಿ ಮಡಗಿದ್ದು, 150 ರಾಸು ಆಡುಗಳು ಮಡಗಿದ್ದು ಅಂತ ದೊಡ್ಡ ಸಂಸಾರಿಕರು. ಇವಾಗೆಲ್ಲ ಡಿವೈಡ್ ಆಗ್ಬಿಟ್ಟಿದೀವಿ, ಅಣ್ಣ ತಮ್ಮಂದಿರು. ಈಗ ಹಂಗೆ ಸಾಕಕ್ಕೂ ಆಗಲ್ಲ, ಮೇವು ಒದ್ಸಕ್ಕಾಗಲ್ಲ. ಹಂಗೆ ಆಗಲ್ಲ ಅಂದ್ರೆ ಕರೆಕ್ಟಾಗಿ ಹೇಳ್ಬಿಟ್ಟು. 3 ಎಕರೆ ಇದೆ ರೇಷ್ಮೆ. ಯಾವ ನೀವು? ಬೆಂಗಳೂರು. ರಾಮನಗರ ಜಿಲ್ಲೆ ನಮ್ದು ಇತ್ತು ಮೊದಲಿಗೆ. ಬೆಂಗಳೂರು ದಕ್ಷಿಣ ಆಗಿದೆ. ಬೆಂಗಳೂರು ದಕ್ಷಿಣ ಆಗಿದೆಯಾ? ಜಿಲ್ಲೆಗೆ ನಾನು ಮೊದಲಿಗೆ ರೇಷ್ಮೆ ಬೆಳೆವಳಿಗೆ. ಇನ್ನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಅವರು ನಮಗೆ ಮಂಡಿ ಕರೆದಿ ಅಂಬೇಡ್ಕರ್ ಭವನದಲ್ಲಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ರೇಷ್ಮೆ ಬೆಳೀತಾರೋ ಅಷ್ಟು ಜನ ಕರೆದಿದ್ರು, ಸನ್ಮಾನ ಮಾಡಿ ಅವಾರ್ಡ್ ಕೊಟ್ಟರು. ನಾನು ರೇಷ್ಮೆ ಬೆಳೆ ಎಷ್ಟು ಮೊಟ್ಟೆ ಬೆಳೀತಾ ಇದ್ರಿ? ನಾನು 150ರಿಂದ 350 ಗಂಟೆ ಇಲ್ಲೇ ಇದೆ. ಕಾಣಿಸುತ್ತೆ. 3 ಎಕರೆ ಯೋಗು ಬೆಳಿತೀರಾ? ಇವಾಗ ಅಲ್ಲಿ ಇದೆ, ಹುಳ ಐತೆ. ನಾವು ಬಿಳಿಗೂಡೆ ಬೆಳೆಯೋದು, ಗೋಲ್ಡ್ ಬೆಳೆಯಲ್ಲ. ಐವಲ್ಟನ್ನೇ ಬೆಳಿತೀವಿ. ಒಳ್ಳೆ ತಳಿ ಅದು. ಈ ಥರನೇ ತಳಿ ನಾವೆಲ್ಲ ತಳಿಗಳನ್ನ ಆರಿಸ್ಕೊತೀವಿ. ಇದು ಒಳ್ಳೆ ತಳಿ ಅಂತ ಇದು ಆರಿಸ್ಕೊತೀವಿ. ಒಳ್ಳೆ ತಳಿ ಅದು. ಹೌದೌದು. ಕೊಂಬೇನು ಪ್ಯಾಚು ಹಾಕ್ಸಿಲ್ಲ, ಒರಿಜಿನಲ್ ಕೊಂಬು. ಇಲ್ಲ ಸರ್, ಪ್ಯಾಚ್ ಹಾಕ್ಸಿಲ್ಲ. ಅದೇ ಆಕಾರ ಹೊರಟೋಗುತ್ತೆ. ಹೌದೌದು, ಒರಿಜಿನಲ್ ಕೊಂಬು. ತಲೆ ಕೂದಲೆಲ್ಲ ತೆಗೆದು ಬೇರೆ ಕೂದಲು ಹಾಕಂಗೆ ಟೋಕನ್ ಹಾಕೋತೀವಿ ನೋಡ್ರಿ. ಹೌದೌದು. ಆಯ್ತು ಸ್ವಾಮಿ.
ಧನ್ಯವಾದಗಳು. ಧನ್ಯವಾದ ಸ್ವಾಮಿ, ನಾವೇ ನಿಮ್ಮ ಕೈ ಮುಗಿಬೇಕು. ಆಮೇಲೆ ಇನ್ನೊಂದು ಹೇಳೋಣ ಅಂತಿದ್ದೆ, ಹೇಳ್ಬೇಕು. ಹಾಂ ಹೇಳಿ ಹೇಳಿ. ನಾನು ಕಲೆಗಾರನೂ ಹೌದು. ಹಾಂ 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 ಹಾಂ. ನಾಟಕದಲ್ಲಿ ಒಂದು 20-30 ನಾಟಕ ಮಾಡಿದ್ದೀನಿ. ಹೌದಾ? ನಳಚರಿತ್ರೆ ನಳರಾಜನ ಪಾತ್ರ ಮಾಡಿ, ಹಾಂ ಹಾಂ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕ ಮಾಡಿ ಅವಾರ್ಡ್ ತಗೊಂಡ್ಬಂದಿದ್ದೀನಿ. ಹಾಂ 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 ಹಾಂ. ಕಲೆಗಾರನೂ ಹೌದು ನಾನು. ಹೌದಾ? ಆಯಿತು, ಇನ್ನೊಂದು ದಿನ ಬರ್ತೀನಿ ನಿಮ್ಮ ಊರಿಗೆ. ಊರಿಗೆ ಬರ್ತಾ ಇದ್ರು ನೋಡಿ, ಆ ಮನೆ ತಕ್ಕ ಬರ್ರಿ. ಈ ದಾರಿ ಒಳಗೆ ಏಕಾಲಕ್ಕೆ ಬಂದ್ರೆ ಮನೆ ತಕ್ಕೆ ಹಾಂ ಹಾಂ ಇಲ್ಲೇ ಸಿಗ್ತೀನಿ. ಆಯ್ತು ಆಯ್ತು. ಇವಾಗ ಸ್ವಲ್ಪ ಕತ್ಲಾಯ್ತು. ಧನ್ಯವಾದಗಳು ಅಂತ ನನಗೆ ಹೇಳ್ತೀವಿ. 7 ಗಂಟೆ ಆಗ್ತಾ ಬಂತು, ನಾವು ಹೋಗಿ ಸೇರ್ಬೇಕಲ್ಲ ಊರಿಗೆ, ಅದಕ್ಕೆ ಇನ್ನೊಂದು ದಿನ ಬರ್ತೀನಿ. ಆಯ್ತು ಸ್ವಾಮಿ.